ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕನ್ಯಾ ರಾಶಿ ಜನವರಿ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2026. ಯಾರು ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷ ಆಚರಣೆ ಮಾಡ್ಕೊತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಶುಭ ಆಗಲಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 2 ಜನವರಿ 2026 ಶುಕ್ರವಾರ ಶಾಕಾಂಬರಿ ವ್ರತ, 3 ಜನವರಿ 2026 ಶನಿವಾರ ಬನಶಂಕರಿ ಪೂಜೆ ಮತ್ತು ಬನದ ಹುಣ್ಣಿಮೆ, 14/1/2026 ಧನುರ್ಮಾಸ ಪೂಜಾ ಸಮಾಪ್ತಿಯಾಗುತ್ತೆ. 25/1/2026 ರಥಸಪ್ತಮಿ. ಶಾಕಾಂಬರಿ ದೇವಿ ಅಂದರೆ ಯಾರು ಭಗವತಿಯ ಅಂಶ, ಆಹಾರದ ಕೊರತೆ ಉಂಟಾದಾಗ ಭೂಮಿಗೆ ತರಕಾರಿ, ಹಣ್ಣು, ಹಸಿರು ಎಲೆಗಳ ತಾಯಿ ಶಾಕಾಂಬರಿ ದೇವಿ. 14/1/2026 ಮಕರ ಸಂಕ್ರಮಣ, ಮಹಾಪುಣ್ಯ ಕಾಲ, ಮುಹೂರ್ತ ಕೂಡ. ಹಾಗಾದ್ರೆ ನಾನು ಹೇಳಿದೆ ನಿಮಗೆ, ರಥಸಪ್ತಮಿ ಅರುಣೋದಯ, ರಥಸಪ್ತಮಿ ಅರುಣೋದಯ 4 ಗಂಟೆ ಅಂದರೆ ಸೂರ್ಯೋದಯದ ಮೊದಲು ಸ್ನಾನ ಮಾಡಿ ನದಿ, ಹೊಳೆ, ಮನೆ, ಸೂರ್ಯನಿಗೆ ನಮ್ಮ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗೋದಕ್ಕೆ 7 ಎಕ್ಕದ ಎಲೆ ತಲೆ ಭುಜದ ಮೇಲೆ ಇಟ್ಟುಕೊಂಡು ನೀವು ಸ್ನಾನ ಮಾಡಿದಾಗ ರಥಸಪ್ತಮಿಯ ದಿನ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಈಗ ಕನ್ಯಾ ರಾಶಿಯ ಫಲಾನುಫಲ ಹೇಗಿದೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಈ ತಿಂಗಳಲ್ಲಿ ಒಟ್ಟು 4 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಕನ್ಯಾ ರಾಶಿ ಜಾತಕರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ನೋಡಿ. ನಿಮ್ಮ ಜನ್ಮ ರಾಶಿಗೆ ಪಂಚಮ ಭಾವದಲ್ಲಿ 4 ಗ್ರಹಗಳ ರಾಶಿ ಪರಿವರ್ತನೆ ಆಗ್ತವೆ. ಯಾವುದು ಅಂದಾಗ 12 ಜನವರಿ 2026 ಶುಕ್ರ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸಂಚಾರ. 14 ಜನವರಿ 2026 ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸಂಚಾರ. 15 ಜನವರಿ 2026 ಮಂಗಳ ಗ್ರಹ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸಂಚಾರ. 17 ಜನವರಿ 2026 ಬುಧ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸಂಚಾರ ಆಗುವಂತಹ ಕಾಲ ನೋಡಿ. ಈ ಸಮಯದಲ್ಲಿ ನಿಮಗೆ ಕನ್ಯಾ ರಾಶಿ ಜಾತಕರಿಗೆ ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪಂಚಮ ಭಾವ, ಪಂಚಮ ಅಂದಾಗೇನು, 5ನೇ ಮನೆ ಅಂದಿದ ತಕ್ಷಣ ನಮ್ಮ ಕ್ರಿಯೇಟಿವ್ ಮೈಂಡ್ ಅನ್ನು ತೋರಿಸುತ್ತೆ. ನಾವು ಓದಿರುವಂತಹ ವಿದ್ಯೆಯಿಂದ ಪಡೆಯುವಂತಹ ಲಾಭವನ್ನ ತೋರಿಸುತ್ತೆ. ಪಂಚಮ ಭಾವ ಅಂದಾಗ ನಾವು ಮಾಡಿರುವಂತಹ ಹಿಂದಿನ ಜನ್ಮದ ಕರ್ಮವನ್ನು ಕೂಡ ತೋರಿಸುತ್ತೆ. ಹಾಗಾದ್ರೆ ಪಂಚಮ ಭಾವಕ್ಕೆ ದ್ವಿತೀಯಾಧಿಪತಿಯಾದಂತಹ ಶುಕ್ರ ರಾಶಿ ಪರಿವರ್ತನೆ ಆಗೋದ್ರಿಂದ ಪಂಚಮ ಭಾವದಲ್ಲಿ ನಿಮ್ಗೇನಾಗತ್ತೆ, ಮಕ್ಕಳಿಲ್ಲದೆ ಇರೋರಿಗೆ ಸಂತಾನ ಪ್ರಾಪ್ತಿ, ಹಿರಿಯರಿಂದ ಪ್ರಶಂಸೆಯನ್ನ ಪಡಿತೀರಿ. ಯಾರು ಸ್ಟೂಡೆಂಟ್ಸ್ ಇದ್ದೀರಾ, ಇಂಜಿನಿಯರಿಂಗ್, ಮೆಡಿಕಲ್, ಯಾಕಂದ್ರೆ ನಿಮ್ಮ ಪ್ರೊಫೆಸರ್ಸ್ ಬಹಳ ಇಂಪಾರ್ಟೆಂಟ್. ಅವರ ಪ್ರಶಂಸೆಗೆ, ಅವರ ವಿಶ್ವಾಸವನ್ನ ನೀವು ಮೂಡಿಸ್ತೀರಾ. ಮೆಡಿಕಲ್ ಓದ್ತಾ ಇರ್ತೀರಾ, ನಿಮ್ಮ ಪ್ರೊಫೆಸರ್ಗೆ ನೀವು ಚೆನ್ನಾಗಿ ಇಷ್ಟ ಆಯಿತು ಅಂದರೆ ಒಳ್ಳೆ ನಿಮಗೆ ಮಾರ್ಕ್ಸ್ ಕೊಡ್ಬೋದು. ಇಂಜಿನಿಯರಿಂಗ್ ಇರ್ಬೋದು, ಚಲನಚಿತ್ರದಲ್ಲಿ ಆಸಕ್ತಿ, ಸಂಗೀತದಲ್ಲಿ ಆಸಕ್ತಿ, ಕ್ರೀಡೆಯಲ್ಲೂ ಕೂಡ ನೀವು ಬಹಳ ಮುಂದೆ ಬರ್ತೀರಿ. ನಿಮಗೆ ಈ ಟೈಮಲ್ಲಿ ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಯಾರು ಮೊದಲನೇ ಮಗ ಅಥವಾ ಮಗಳು ಇದ್ರೆ, ವಿವಾಹ ಆಗಿ ಮಕ್ಕಳಾಗಿದ್ರೆ ಅವರ ಮೇಲೆ ನಿಮಗೆ ಪ್ರೀತಿ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಉಂಟಾಗುತ್ತೆ. ದುಡ್ಡು ಎಲ್ಲಿಂದ ಬರುತ್ತೆ ನಿಮಗೆ? ಕನ್ಯಾ ರಾಶಿಯವರಿಗೆ ಶುಕ್ರ 9ನೇ ಮನೆ ಅಧಿಪತಿ. ಪಂಚಮ ಭಾವದಲ್ಲಿ ಸಂಚಾರ ಅಂದ್ರೆ ನಿಮ್ಮ ಭಾಗ್ಯದಿಂದ, ನಿಮ್ಮ ಅದೃಷ್ಟದಿಂದ, ದೇವರ ಪ್ರಾರ್ಥನೆಯಿಂದ, ಧಾರ್ಮಿಕ ಕಾರ್ಯಗಳಿಂದ ನಿಮಗೆ ದುಡ್ಡು ಬರುತ್ತೆ. ತಂದೆ ಜೊತೆಗೆ ವ್ಯವಹಾರ ಮಾಡ್ತಾ ಇದ್ರೆ ತಂದೆಯಿಂದನೂ ಕೂಡ ನಿಮಗೆ ದುಡ್ಡು ಬರುವಂತಹ ಸಾಧ್ಯತೆಗಳಿದೆ. ಶುಕ್ರ ಭಾಗ್ಯಾಧಿಪತಿ ಮತ್ತು ಧನಾಧಿಪತಿ, ನಿಮಗೆ ಧನ ಪ್ರಾಪ್ತಿಯಾಗುತ್ತೆ. ತಾವು ಕಲ್ತಿರುವಂತಹ ವಿದ್ಯೆ, ಕ್ರಿಯೇಟಿವ್ ಮೈಂಡ್ ಇಂದ
ಎಲ್ಲಿ ಹಣವನ್ನ ಹೂಡಿಕೆ ಮಾಡ್ತೀರಿ ಅಲ್ಲಿ ಹಣ ಕೂಡ ಅಭಿವೃದ್ಧಿ ಆಗುವ ಸಾಧ್ಯತೆ ಇದೆ. ಆದ್ರೆ 14ನೇ ತಾರೀಕು ನಂತರ ಸೂರ್ಯ ಪಂಚಮ ಭಾವಕ್ಕೆ ಸಂಚಾರ ಆಗ್ಬೇಕಾದ್ರೆ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಬಹಳ ಜಾಗ್ರತೆ. ಯಾಕೆಂದ್ರೆ ಸೂರ್ಯ ವ್ಯಯಾಧಿಪತಿ. ಪಂಚಮ ಭಾವಕ್ಕೆ ಸಂಚಾರ ಆಗ್ಬೇಕಾದ್ರೆ ಕೆಲವೊಂದು ನೆಗೆಟಿವ್ ಫಲಗಳನ್ನ ಕೊಡ್ತಾನೆ. ಈಗ ಎಲ್ಲ ಶುಭ ಫಲ ಹೇಳ್ಬಿಟ್ರಿ ಗುರುಜಿ, ಏನ್ ಕೆಟ್ಟದಾಗುತ್ತೆ? ನಾವು ಯಾವ ವಿಷಯದಲ್ಲಿ ಬಹಳ ಎಚ್ಚರವಾಗಿರ್ಬೇಕು? ಮಕ್ಕಳ ಮೇಲೆ ಜಾಸ್ತಿ ನಿಮ್ಗೆ ಇಷ್ಟ ಇರುತ್ತೆ, ಅವ್ರು ಚೆನ್ನಾಗಿ ಓದದೇ ಇದ್ದಾಗ ಏನಾಗುತ್ತೆ? ಬೇಸರ ಆಗುತ್ತೆ. ಮಕ್ಕಳ ಮೇಲೆ ತುಂಬಾ ನೀವು ಯಾರನ್ನ ಜಾಸ್ತಿ ಪ್ರೀತಿಸ್ತೀರೋ ಅವರಿಂದನೇ ದುಃಖ ಬರುವಂಥದ್ದು. ಮಕ್ಕಳ ಜೊತೆ ಕಲಹಗಳನ್ನ ಮಾಡ್ಕೋಬೇಡಿ. ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವಂಥದ್ದು, ವೃತ್ತಿಯಲ್ಲಿ ಮೇಲಾಧಿಕಾರಿಗಳಿಂದ ನಿಮಗೆ ಅಪಮಾನ ಆಗುವಂಥದ್ದು, ಸಡನ್ ಆಗಿ ಏನಾದ್ರೂ ಒಂದು ತಪಾಸಣೆ ಎನ್ಕ್ವೈರಿ ಉಂಟಾಗಿ ಅದರಲ್ಲಿ ಏನಾದ್ರೂ ತೊಂದರೆಗೆ ಸಿಲುಕಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆ ವಿಷಯದಲ್ಲಿ ನೀವು ಜಾಗೃತರಾಗಿರ್ರಿ. ಹಾಗಾದ್ರೆ ಕುಜ ಪಂಚಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಮಕ್ಕಳ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಏನಾದ್ರೂ ಪುತ್ರ ನಷ್ಟನೋ ಪುತ್ರಿ ನಷ್ಟನೋ ಆಗ್ಬಿಟ್ರೆ, ಯಾಕಂದ್ರೆ ಅವ್ರ ಜಾತಕ ಗೊತ್ತಿಲ್ಲ, ಆ ತರ ಆಗುವಂತ ಗೋಚಾರ ಫಲಗಳು ತೋರಿಸ್ತಾ ಇದೆ. ಸಂಪೂರ್ಣವಾಗಿ ತಿಳಿಸ್ಬೇಕಾದ್ರೆ ಜಾತಕಗಳು ಬೇಕಾಗತ್ತೆ. ಬಂಧು ಬಳಗದವರಿಂದ ಕಲಹಗಳಾಗ್ಬೋದು. ಧರ್ಮಾನುಸಾರ ಮಾಡುವಂತಹ ಕಾರ್ಯಗಳಿಗೆ ತಡೆಗಳಾಗಬಹುದು. ಕೆಟ್ಟ ದುಷ್ಟ ಕೆಲಸಗಳು ಮಾಡುವುದರಿಂದ, ಬೇರೆ ಯಾರೋ ಮಾಡೋದ್ರಿಂದ ನಿಮಗೆ ತೊಂದರೆಗಳಾಗುವ ಸಾಧ್ಯತೆ ಇದೆ. ನೀತಿ ನಿಯಮಗಳನ್ನ ಮರಿಬೇಡಿ. ಏನಾದ್ರೂ ಜ್ವರ ಚಿಂತೆಗಳು ಬರುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನೀವು ನಡ್ಕೊಳ್ಳೋದನ್ನ ಈ ತಿಂಗಳು ಬಿಡಬಾರ್ದು. ಇನ್ನು ಯಾವ ವಿಷಯದಲ್ಲಿ ನೀವು ಎಚ್ಚರವಾಗಿರ್ಬೇಕು? ಯಾರಾದ್ರೂ ಹೀಯಾಳಿಸ್ಬೋದು, ಕೆಲವರಿಗೆ ಪುರುಷತ್ವ ಕಡಿಮೆ ಆಗ್ಬೋದು, ವಿಪತ್ತುಗಳು ಕೂಡ ಬರುವಂತ ಸಾಧ್ಯತೆ ಇದೆ. ನೋಡಿ, ಇಷ್ಟೆಲ್ಲ ನೆಗೆಟಿವ್ ಎಫೆಕ್ಟ್ ಉಂಟಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಇವೆಲ್ಲ ಯಾವುದು ನನಗೆ ಬರಬಾರ್ದು, ಒಳ್ಳೇದಾಗಬೇಕು, ನನಗೆ ಶುಭ ಫಲಗಳೇ ಪ್ರಾಪ್ತಿಯಾಗಬೇಕು ಅಂದ್ರೆ ಓಂ ವೀರಭದ್ರಾಯ ನಮಃ ಅಂತೇಳಿ ವೀರಭದ್ರ ಸ್ವಾಮಿನ ಪ್ರಾರ್ಥನೆ ಮಾಡಬೇಕು. ವೀರಭದ್ರ ಸ್ವಾಮಿಗೆ ವಿಭೂತಿಯಿಂದ ಪೂಜೆ ಮಾಡಬೇಕು. ನನಗೆ ಅವೆಲ್ಲ ಮಾಡೋಕ್ಕಾಗಲ್ಲ, ನನಗೆ ಇಷ್ಟವಾಗಿರೋ ದೇವ್ರನ್ನ ಪೂಜೆ ಮಾಡಲ್ಲ ಅಂದ್ರೆ ನಿಮ್ಗೆ ಯಾರು ಇಷ್ಟನೋ ಅವ್ರನ್ನೇ ಏಕಾಗ್ರತೆ ಮಾಡಿ ಪ್ರಾರ್ಥನೆ ಮಾಡಿದಾಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ಈಗ ಬೆಳಿಗ್ಗೆ ಎದ್ದು ಸೂರ್ಯೋದಯ ಕಾಲದಲ್ಲಿ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಸೂರ್ಯ ನಮಸ್ಕಾರಗಳನ್ನು ಕೂಡ ಕನ್ಯಾ ರಾಶಿಯವರು ಮಾಡಿದ್ರೆ ನಿಮಗೆ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಅಂತ ನಿಮ್ಮ ರಿಕ್ವೆಸ್ಟ್ ಮಾಡ್ತಾ, ನಿಮಗೆಲ್ಲ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.